ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಇವತ್ತು ನೀವು ನೋಡ್ಬೋದು ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಈ ಟೈಮಲ್ಲಿ. ಏನಪ್ಪ ಅಂತಂದರೆ ಟಾಪರ್ ಸ್ಟ್ರಾಟಜಿ ಟು ಗೆಟ್ 100 ಔಟ್ ಆಫ್ 100 ಇನ್ ಸೋಷಿಯಲ್. ಸೊ ಸೋಷಿಯಲ್ ಸೈನ್ಸ್ ಅನ್ನೋ ಈ ಸಬ್ಜೆಕ್ಟಲ್ಲಿ 100 ಔಟ್ ಆಫ್ 100 ಔಟ್ ಬರೋದಕ್ಕೆ ಟಾಪರ್ಗಳು ಏನೇನೆಲ್ಲ ಸ್ಟ್ರಾಟಜಿನ ಪ್ಲೇ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಕ್ಕಳೇ. ಡೆಫಿನೆಟ್ಲಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮಗೆ ಪ್ರತಿಯೊಂದು ಪಾಯಿಂಟು ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಲಾಸ್ಟ್ವರೆಗೂ ನೋಡಿದ್ರೆ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಅನ್ನು ಟಾಪರ್ಗಳು ಹೇಗೆ ಅಧ್ಯಯನ ಮಾಡ್ತಾರೆ. ಸೊ ಹೇಗೆ ಓದ್ತಾರೆ ಬೇಸಿಕಲಿ ಸೋಷಿಯಲ್ ಸೈನ್ಸ್ನ? ಒಂದು, ಟೈಮ್ ಆ್ಯಂಡ್ ಮಾರ್ಕ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್. ಏನಂಗಂದರೆ, ಸೊ ಟೈಮ್ ಆ್ಯಂಡ್ ಮಾರ್ಕ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್, ಸಮಯ ಮತ್ತು ಅಂಕಗಳು ಸಮಾನ ಪ್ರಮಾಣದಲ್ಲಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ಗೆ 4 ಮಾರ್ಕ್ಸ್ ಬರ್ತಾ ಇದೆಯಪ್ಪ ಅಂತಂದರೆ ಆ ಚಾಪ್ಟರ್ಗೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. 1 ಮಾರ್ಕು 2 ಮಾರ್ಕ್ಸ್ ಮಾತ್ರ ಬರ್ತಾ ಇದೆ ಅಂತಂದರೆ ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ 1 ಮಾರ್ಕ್ಸ್ ಬರ್ತಾ ಇರೋವಂಥ ಚಾಪ್ಟರ್ಗೆ ನಾನು 10 ಅವರ್ ಕೂತ್ಕೊಂಡ್ರೆ ದೆರ್ ಇಸ್ ನೋ ಪಾಯಿಂಟ್. ಹೌದಾ ಅಲ್ವಾ? ಸೊ ಚಾಪ್ಟರ್ ವೇಟೇಜ್ ಪ್ರಕಾರ ನಾನು ಅದ್ರ ಮೇಲೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾ ಹೋಗಬೇಕು. ಸೊ ಇದು ಪಾಯಿಂಟ್ ನಂಬರ್ 1 ಟಾಪರ್ಸ್ಗಳು ಮಾಡೋದು. ಸೊ ಯಾವ್ಯಾವ ಚಾಪ್ಟರು ಎಷ್ಟು ವೇಟೇಜ್ ಅಂತ ಗೊತ್ತು ಮಾಡಿಕೊಂಡು ಅದ್ರ ಪ್ರಕಾರ ಅದಕ್ಕೆ ಅಷ್ಟು ಟೈಮ್ನ ಡೆಡಿಕೇಟ್ ಮಾಡ್ತಾರೆ. ಓಕೆನಾ? ಅದು ಪಾಯಿಂಟ್ ನಂಬರ್ 1. ಹೈ ವೇಟೇಜ್ ಚಾಪ್ಟರ್ಸ್ ಫಸ್ಟ್. ಸೊ ಮೊದಲು ಹೆಚ್ಚು ಅಂಕ ಇರುವಂಥ ಪಾಠಗಳು ಯಾವುದಿದೆ ಅದನ್ನು ಅಧ್ಯಯನ ಮಾಡುವಂಥದ್ದು. ಸೊ ಇವಾಗ ಜಾಸ್ತಿ ನಮಗೆ ಈ ಚಾಪ್ಟರ್ಸಲ್ಲಿ ಒಂದು 5 ಚಾಪ್ಟರ್ಸಲ್ಲಿ 4ರಿಂದ 5 ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತಪ್ಪ ಅಂತಂದರೆ ಫಸ್ಟ್ ಅದನ್ನು ಓದ್ಕೊಳ್ಳೋ ಅಂಥದ್ದು. ಸೊ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಹೌದಾ ಅಲ್ವಾ? ಸೊ ಅದನ್ನು ಮಾಡೋದು. ಫಸ್ಟು ಹೈ ವೇಟೇಜ್ ಯಾವ್ದು ಅಂತ ತಿಳ್ಕೊಳ್ಳೋದು. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ಒಂದು ಕ್ಲಾಸ್ನ ಚಾಪ್ಟರ್ನ ಶುರು ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ವೇಟೇಜ್ ಎಷ್ಟು ಅಂತ ಹೇಳ್ತಾ ಹೋಗ್ತೀವಿ. ಹೌದಾ ಅಲ್ವಾ? ಸೊ ವೇಟೇಜ್ ಏನು ಅಂತ ಗೊತ್ತು ಮಾಡಿಕೊಂಡು ಅದ್ರ ಪ್ರಕಾರ ಯಾವ್ದು ಫಸ್ಟ್ ಓದಬೇಕು, ಯಾವ್ದು ನೆಕ್ಸ್ಟ್ ಓದಬೇಕು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು, ರಿಮೆಂಬರ್ ದ ಕೀವರ್ಡ್ಸ್ ಆ್ಯಂಡ್ ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸು. ಕೀವರ್ಡ್ಸ್ಗಳನ್ನ ನೆನಪಿಟ್ಕೊಂಡು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಸೊ ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಇಸ್, ದ್ಯಾಟ್, ವಾಸ್, ಫಾರ್, ಈ ಥರ ಪ್ರತಿಯೊಂದು ಅಕ್ಷರನೂ ಪ್ರತಿಯೊಂದು ವರ್ಡು ನೆನಪಿಟ್ಕೊಂಡು ಬೈ ಹಾರ್ಟ್ ಮಾಡಿಕೊಂಡು ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ. ಕೀವರ್ಡ್ಸ್. ಸೊ ಕೀವರ್ಡ್ಸ್ಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ನಿಮಗೆ ಹೇಳ್ಕೊಟ್ಟಿದ್ದೀವಿ ಆಲ್ರೆಡಿ. ಸೊ ಕೀವರ್ಡ್ಸ್ನ ನೆನಪಿಟ್ಕೊಂಡು ನಿಮ್ಮ ಓನ್ ಸೆಂಟೆನ್ಸಸಲ್ಲಿ, ನಿಮ್ಮ ಒಂದು ಸ್ವಂತ ವಾಕ್ಯಗಳಲ್ಲಿ ಆನ್ಸರ್ಗಳನ್ನ ಅಥವಾ ಉತ್ತರಗಳನ್ನ ಬರೆದ್ರೆ ಮೋರ್ ದೆನ್ ಎನಫ್, ನಿಮಗೆ ಡೆಫಿನೆಟ್ಲಿ ಔಟ್ ಬರುತ್ತೆ. ಬಟ್ ಕೀವರ್ಡ್ಸ್ ಇರಬೇಕು. ಓಕೆ. ಜಾಗ್ರಫಿ ಮ್ಯಾಕ್ಸ್. ಸೊ ನಕ್ಷೆಗಳು ಜಾಗ್ರಫಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮಗೆ ಸೈನ್ಸಲ್ಲಿ ಡಯಾಗ್ರಾಮ್ಸ್ ಎಷ್ಟು ಇಂಪಾರ್ಟೆಂಟ್, ಆ ಥರನೇ ಜಾಗ್ರಫಿ ಅಲ್ಲಿ ಮ್ಯಾಪ್ಸ್. ಓಕೆನಾ? ಆ್ಯಂಡ್ ಇದು ಶಾರ್ಟ್ ಖಚಿತವಾದ ಅಂಕಗಳು. ಡೆಫಿನೆಟ್ಲಿ ನಿಮಗೆ 5 ಮಾರ್ಕ್ಸ್ ಬಂದೇ ಬರುತ್ತಪ್ಪ ಮ್ಯಾಪ್ ವರ್ಕ್ ಅಂತ ನಿಮಗೆ ಗೊತ್ತಿದೆ. ಸೊ 5 ಮಾರ್ಕ್ಸ್ ಯಾಕೆ ಬಿಡ್ತೀರಾ? ಈಸಿಯಾಗಿ ಬರೋವಂಥ 5 ಮಾರ್ಕ್ಸ್ ಇದು. ಸೊ ಡೆಫಿನೆಟ್ಲಿ ಮ್ಯಾಪ್ ವರ್ಕ್, ಮ್ಯಾಪ್ ಪಾಯಿಂಟರ್ಸ್ ಏನಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ? ಪ್ರೀವಿಯಸ್ ಇಯರ್ ಪೇಪರ್ಸ್ ಆರ್ ದ ಕೀ. ಸೊ ಹಿಂದಿನ ವರ್ಷದ ಪತ್ರಿಕೆಗಳು ಬೇಸಿಕಲಿ ತುಂಬ ಇಂಪಾರ್ಟೆಂಟ್ ಆದದ್ದು. ಎಸ್ಪೆಷಲಿ ಸೋಷಲಲ್ಲಿ ನಿಮಗೆ ಗೊತ್ತು ಜಾಸ್ತಿ ಸತಿ ರಿಪೀಟ್ ಆಗುತ್ತೆ PYQPs ಇಂದ ಬಂದಿರೋವಂಥ ಕ್ವೆಶನ್ಸ್. ಹೌದಾ ಅಲ್ವಾ? ಸೊ PYQPs ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಗೊತ್ತಾಯ್ತಲ್ಲ ಇವಾಗ ಟಾಪರ್ಸ್ ಏನೇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರಂತ. ಫಸ್ಟು ಯಾವ ಒಂದು ಚಾಪ್ಟರ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಇದರಿಂದ ಜಾಸ್ತಿ ವೇಟೇಜ್ ಬರುತ್ತಪ್ಪ. ಸೊ ಅದಕ್ಕಾಗಿ ನಾನು ಈ ಚಾಪ್ಟರ್ ಮೇಲೆ ಒಂದು 5 ಅವರ್ ಕೂತ್ಕೊಂಡು ಓದ್ತೀನಿ ಅಂದ್ರೂ ಮೋಸ ಇರೋದಿಲ್ಲ ಅದರಲ್ಲಿ. ದಟ್ಸ್ ಪಾಯಿಂಟ್ ನಂಬರ್ 1. ಸೊ ಹೈ ವೇಟೇಜ್ ಚಾಪ್ಟರ್ಸ್ ಫಸ್ಟ್. ಸೊ ಜಾಸ್ತಿ ವೇಟೇಜ್ ಇರುವಂಥ ಚಾಪ್ಟರ್ಸ್ನ ಮೊದಲು ಓದೋವಂಥದ್ದು. ಕೀವರ್ಡ್ಸ್ಗಳನ್ನು ನೆನಪಿಟ್ಕೊಂಡು ನಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು. ಮ್ಯಾಪ್. ಸೊ ನಕ್ಷೆಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋವಂಥದ್ದು. ಬಿಕಾಸ್ ನಮಗೆ ಖಂಡಿತವಾಗಿ ಗೊತ್ತಿದೆ 5 ಮಾರ್ಕ್ಸ್ ಅದರಿಂದ ಬರುತ್ತೆ ಅಂತ. ಓಕೆ, ಆ್ಯಂಡ್ ನಿಮ್ಮ ಪುಣ್ಯಕ್ಕೆ ಇವಾಗ ಮ್ಯಾಪ್ ಡ್ರಾ ಮಾಡೋ ಅಂಥ ಅವಶ್ಯಕತೆಯೂ ಇಲ್ಲ, ರೈಟ್? ಆ್ಯಂಡ್ ದೆನ್ ಮೇನ್ಲಿ PYQPs, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ತುಂಬ ಇಂಪಾರ್ಟೆಂಟ್. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋವಂಥದ್ದು. ನೆಕ್ಸ್ಟು, ಪ್ರೆಸೆಂಟೇಷನ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟ್ರಾ ಮಾರ್ಕ್ಸ್. ಸೊ ಪ್ರೆಸೆಂಟೇಷನ್ ಫಸ್ಟ್ ಇವಾಗ ಎಲ್ಲ ಓದಿದ್ದೀರಾ ಮಕ್ಕಳೇ, ಎಲ್ಲ ಓದಿದ್ದೀರಾ, ಕರೆಕ್ಟಾಗಿ ಎಲ್ಲ ಬರುತ್ತೆ. ಅದನ್ನು ಇವಾಗ ಪ್ರೆಸೆಂಟೇಷನ್ ಮಾಡಬೇಕು. ಇವಾಗ ಆನ್ಸರ್ ಶೀಟ್ ಹೇಗಿರಬೇಕು ಅಂತ.
ಪಾಯಿಂಟ್ ನಂಬರ್ 1, ರೈಟ್ ನೀಟ್ಲಿ ಇನ್ ಪಾಯಿಂಟ್ಸ್. ಸೊ ಅಂಶಗಳನ್ನು ಅಚ್ಚುಕಟ್ಟಾಗಿ ಬರೆಯಿರಿ. ನೀವೇನು ಎಸ್ಸೆ ರೈಟಿಂಗ್ ಬರೀತಾ ಇಲ್ಲ ಸೋಷಿಯಲಲ್ಲಿ. ಸೊ ಯಾವುದೇ ಒಂದು ಆನ್ಸರ್ ಇದ್ರೂ ಒಂದು 4 ಮಾರ್ಕ್ ಆನ್ಸರ್ ಅಂತಂದರೆ ಕ್ಲೀನಾಗಿ 8 ಪಾಯಿಂಟ್ಸ್ ಬರಿಬೇಕು. ಅರ್ಥ ಆಯ್ತಾ? ಸೊ ಪಾಯಿಂಟ್ ವೈಸ್ ಬರಿಬೇಕು. ಪಾಯಿಂಟ್ ವೈಸ್ ಅಂದರೆ ಪಾಯಿಂಟ್ ವೈಸ್ ಖಂಡಿತವಾಗಿ ಆ ಥರನೇ ಬರಿಬೇಕು. ಓಕೆನಾ? ನೆಕ್ಸ್ಟು ಅಂಡರ್ಲೈನ್ ಕೀವರ್ಡ್ಸ್. ಸೊ ಕೀವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡುವಂಥದ್ದು. ಸೊ ಇವಾಗ ಡೆಫಿನೆಟ್ಲಿ ಇವ್ಯಾಲ್ಯೂಯೇಟರ್ಗೆ ಎಲ್ಲ ಓದ್ಕೊಂಡಿರೋದಕ್ಕಾಗೋದಿಲ್ಲ, ಇಡೀ ಸೆಂಟೆನ್ಸ್ನ ಓದ್ಕೊಂಡಿರೋದಕ್ಕಾಗೋದಿಲ್ಲ. ಅವ್ರು ಮೇಯ್ನಾಗಿ ನೋಡೋವಂಥದ್ದು ಕೀವರ್ಡ್ಗಳು. ಸೊ ಕೀವರ್ಡ್ಸ್ ಅಕ್ಕಪಕ್ಕ ಏನಾದರೂ ಬರಿಬೋದು ಅಂತ ಏನಿಲ್ಲ, ಡೆಫಿನೆಟ್ಲಿ ಪ್ರಾಪರ್ ಸೆಂಟೆನ್ಸ್ ಇರಬೇಕು, ಕೀವರ್ಡ್ಸ್ ಮೇಯ್ನಾಗಿರಬೇಕು. ನಿಮ್ಗೆ ಆ ಕೀವರ್ಡ್ಸ್ ಕಾನ್ಫಿಡೆನ್ಸ್ ಇದ್ದರೆ ಡೆಫಿನೆಟ್ಲಿ ಹೈಲೈಟ್ ಮಾಡಿ, ಅಂಡರ್ಲೈನ್ ಮಾಡಿ. ಟೈಮ್ ಇದ್ದರೆ ಸ್ಕೇಲ್ ಎತ್ಕೊಂಡು ಅಂಡರ್ಲೈನ್ ಮಾಡಿ. ನೀಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಲೀವ್ ಲೈನ್ ಸ್ಪೇಸ್ ಬಿಟ್ವೀನ್ ಆನ್ಸರ್ಸ್. ಸೊ ಉತ್ತರಗಳ ನಡುವೆ ಸಾಲುಗಳ ಅಂತರ ಬಿಡಿ. ಸೊ ಫಸ್ಟ್ ಆನ್ಸರ್, ಸೆಕೆಂಡ್ ಆನ್ಸರ್, ಥರ್ಡ್ ಆನ್ಸರ್. ಸೊ ಫಸ್ಟ್ ಆನ್ಸರ್ ಸೆಕೆಂಡ್ ಆನ್ಸರ್ ಮಧ್ಯೆ ಲೈನ್ ಬಿಡೋದು, ಸೆಕೆಂಡ್ ಆನ್ಸರ್ ಥರ್ಡ್ ಆನ್ಸರ್ ಮಧ್ಯೆ ಲೈನ್ ಬಿಡೋದು. ಸೊ ನೀಟಾಗಿ ಇರುತ್ತೆ ಆವಾಗ. ಆ್ಯಂಡ್ ಗೊತ್ತಾಗುತ್ತೆ, ಓಕೆ ಇದು ಫಸ್ಟ್ ಆನ್ಸರ್ ಸೆಕೆಂಡ್ ಆನ್ಸರ್, ಕನ್ಫ್ಯೂಷನ್ ಇರೋದಿಲ್ಲ ಇವ್ಯಾಲ್ಯೂಯೇಟರ್ಗೆ. ಅದೊಂದು. ಆಲ್ವೇಸ್ ಲೇಬಲ್ ದ ಮ್ಯಾಪ್ಸ್. ಯಾವಾಗಲೂ ನಕ್ಷೆಗಳನ್ನು ಲೇಬಲ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಇಂದಿರಾ ಪಾಯಿಂಟ್ ಅಂತ ಗೊತ್ತಿರ್ತಾರಂತ ಅಂದ್ಕೊಳ್ಳಿ, ಇಂದಿರಾ ಪಾಯಿಂಟ್. ಸೊ ನೀವು ಮ್ಯಾಪಲ್ಲೂ ಇಂದಿರಾ ಪಾಯಿಂಟ್ ಅಂತ ಬರಿಬೇಕು, ಮಾರ್ಕ್ ಮಾಡಿ. ಅರ್ಥ ಆಯ್ತಾ? ಸೊ ಆ ಥರ ಡೆಫಿನೆಟ್ಲಿ ಲೇಬಲ್ ಮಾಡಬೇಕು ಮ್ಯಾಪಲ್ಲಿ, ಅಥವಾ ಇಲ್ಲಾಂದರೆ ಡೆಫಿನೆಟ್ಲಿ ಗೊತ್ತಾಗೋದಿಲ್ಲ, ಯು ಲೂಸ್ ಮಾರ್ಕ್ಸ್. ಓಕೆ? ಸೊ ಈ ಥರ ಪ್ರೆಸೆಂಟೇಷನ್ ಮಾಡಬೇಕು. ಸೊ ಟಾಪರ್ಸ್ಗಳು ಈ ಥರ ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ಎಲ್ಲರೂ ಆ ಥರನೇ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಮೆಂಟಲ್ ಪ್ರೆಪ್ ಆ್ಯಂಡ್ ಮೋಟಿವೇಶನ್. ಸೊ ಮೆಂಟಲಿ, ಮಾನಸಿಕವಾಗಿ ನೀವು ಹೇಗೆ ಪ್ರಿಪೇರ್ ಆಗಬೇಕು ಆ್ಯಂಡ್ ಅದಕ್ಕೆ ಮೋಟಿವೇಶನ್ ಹೇಗಿರಬೇಕು ಅಂತ. ಸೊ ಫಸ್ಟ್ ಕಾನ್ಫಿಡೆನ್ಸ್ ಮಕ್ಕಳೇ, ಆತ್ಮವಿಶ್ವಾಸ ತುಂಬ 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 ಇಂಪಾರ್ಟೆಂಟ್. ಆತ್ಮವಿಶ್ವಾಸ ಹೇಗೆ ಬರುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ಹೇಗೆ ಬರುತ್ತೆ? ನೀವು ಇಷ್ಟೆಲ್ಲ ಪ್ರಿಪೇರ್ ಆಗಿದ್ರೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಅಂತ ಅನ್ನೋದು ಬರುತ್ತೆ ಆಟೋಮ್ಯಾಟಿಕ್ಕಾಗಿ. ನೀವು ಪ್ರಿಪೇರ್ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಬರೋದಿಲ್ಲ. ಹೌದಾ ಅಲ್ವಾ? ಸೊ ಕಾನ್ಫಿಡೆನ್ಸ್ ಇದ್ದರೆ ಬೆಟರ್ ಪರ್ಫಾರ್ಮೆನ್ಸ್. ಸೊ ಉತ್ತಮವಾಗಿ ನೀವು ಒಂದು ಪರ್ಫಾರ್ಮೆನ್ಸ್ನ ಮಾಡ್ಬೋದು. ಹೌದಾ ಅಲ್ವಾ? ರೈಟ್. ಸೊ ನೀವು ಇವಾಗ ನೋಡಿ ಓದ್ಕೋಬೇಕು, ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದರಿಂದ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಅಂತಂದರೆ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಬರುತ್ತೆ, ಔಟ್ ಆಫ್ ಔಟ್ ಬರುತ್ತೆ. ಸೊ ಇದೆಲ್ಲ ಒಂದು ಸೈಕಲ್ ಇದ್ದಂಗೆ, ರೈಟ್? ಸೊ ನೀವು ಓದಬೇಕು, ಆವಾಗಲೇ ನಿಮಗೆ ಕಾನ್ಫಿಡೆನ್ಸ್ ಬರೋದು. ಕಾನ್ಫಿಡೆನ್ಸ್ ಬಂದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೀವು ಓದಲೇ ಇಲ್ಲ ಅಂತಂದರೆ ಕಾನ್ಫಿಡೆನ್ಸ್ ಬರೋದಿಲ್ಲ, ಒಳ್ಳೆ ಮಾರ್ಕ್ಸು ಬರೋದಿಲ್ಲ. ಸೊ ಮೇನ್ ಎಲ್ಲದಕ್ಕೂ ಏನಪ್ಪ ಅಂತಂದರೆ ಓದೋದು. ಕಷ್ಟಪಡಲೇಬೇಕು ಮಕ್ಕಳೇ, ಆಯಿತಾ? ನೆಕ್ಸ್ಟು ಅವಾಯ್ಡ್ ಓವರ್ ಸ್ಟ್ರೆಸ್ಸಿಂಗ್ ಬಿಫೋರ್ ಎಕ್ಸಾಮ್. ಸೊ ಅತಿಯಾದ ಒತ್ತಡವನ್ನು ತಪ್ಪಿಸಿ. ಸೊ ಎಷ್ಟೊಂದು ಜನ ಟಾಪರ್ಸ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಸ್ಟ್ರೆಸ್ ಫ್ರೀ ಆಗಿರ್ತಾರೆ, ರಿಲ್ಯಾಕ್ಸಿಂಗ್ ಆಗಿರ್ತಾರೆ, ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡೋದಿಲ್ಲ. ಆಯಿತಾ? ಸೊ ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡಿಬಿಡ್ತಾರೆ. ಅದು ಒಂಥರ ತುಂಬ ಒತ್ತಡ ಆಗಿಬಿಡುತ್ತೆ ಅವರ ತಲೆಯಲ್ಲಿ, ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ. ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಏನೂ ನೆನಪಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಕಂಪ್ಲೇಂಟ್. ಸೊ ಆ ಥರ ಬೇಡ. ಡೇ 1ಇಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಡೇ 1ಇಂದ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಇವತ್ತು ಮಾಡಿ ಡೆಫಿನೆಟ್ಲಿ. ಸೊ ಇನ್ನೂ ಸ್ವಲ್ಪ ಟೈಮ್ ಇದೆ essay 1 ಪ್ರಿಪರೇಷನ್ಗೆ. ಎಸ್, ಆ್ಯಂಡ್ ಇದು ಫೈನಲ್ ಎಕ್ಸಾಮ್ ಕೂಡ ವಿಡಿಯೋ ಆಗುತ್ತೆ. ಬಟ್ ಇವಾಗ ನಮಗೆ ಹತ್ತಿರದಲ್ಲಿರೋದು essay 1. ಸೊ ಹಾಗಾಗಿ ಇನ್ನೂ ಶುರು ಮಾಡಿಲ್ಲ ಅಂದರೆ ಇವತ್ತಿಂದ ಶುರು ಮಾಡಿ, ಸೊ ದ್ಯಾಟ್ ನಿಮಗೆ ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋದು ಆಗೋದಿಲ್ಲ. ಸ್ಟ್ರೆಸ್ಸಿಂದ ಸುಮಾರಾಗುತ್ತೆ, ಮೇನಾಗಿ ಡೆಫಿನೆಟ್ಲಿ ಆನ್ಸರ್ಸ್ಗಳು ಮರ್ತೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಓಕೆನಾ? ನೆಕ್ಸ್ಟ್ ಮೇಂಟೈನ್ ಹೆಲ್ದಿ ಸ್ಲೀಪ್ ಆ್ಯಂಡ್ ಈಟಿಂಗ್ ಹ್ಯಾಬಿಟ್ಸ್. ಸೊ ಆರೋಗ್ಯಕರ ನಿದ್ದೆ ಮತ್ತು ಆಹಾರ ಪದ್ಧತಿ ಕಾಪಾಡಿಕೊಳ್ಳಿ. ಸೊ ನಿದ್ದೆ ಅಟ್ಲೀಸ್ಟ್ 8 hours ಆಫ್ ಸ್ಲೀಪ್ಸ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ 6 hours, 6 to 8 hours ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಒಂಥರ ರೆಸ್ಟ್ಲೆಸ್ ಆಗಿಬಿಡ್ತೀರ ಮಕ್ಕಳೇ ನಿದ್ದೆ ಇಲ್ಲ ಅಂತಂದರೆ. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ತಿನ್ನಿ. ಅದು ಮನೇಲಿ ಮಾಡಿರೋವಂಥ ಫುಡ್. ಆಚೆ ತಿನ್ನೋಕ್ಕೆ ಹೋಗಬೇಡಿ ಅಂತ ನಾನು ಡೆಫಿನೆಟ್ಲಿ ಹೇಳ್ತಾ ಇಲ್ಲ. ಬಟ್ ನೋಡ್ಕೊಳ್ಳಿ, ಎಕ್ಸಾಮ್ ಟೈಮಲ್ಲಿ ಆಚೆಗಳೇ ತಿನ್ನೋದ್ರಿಂದ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ಗಂಟ್ಲಲ್ಲಿ ಕಿರಿಕಿರಿ ಏನೋ ಒಂದು ಆಗುವಂಥದ್ದು, ಬಿಕಾಸ್ ಡೆಫಿನೆಟ್ಲಿ ಅದು ಔಟ್ಸೈಡ್ ಫುಡ್ ಆಗಿರೋದ್ರಿಂದ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಅಂತಂದಾಗ ನೀವು ಫುಲ್ ಕಂಪ್ಲೀಟಾಗಿ ಮನೆ ಫುಡ್ನ ತೊಗೊಳ್ಳೋದು, ಹೆಲ್ದಿ ಡ್ರಿಂಕ್ಸ್ನ ತೊಗೊಳ್ಳೋದು, ಆ್ಯಂಡ್ ನೀರು ಜಾಸ್ತಿ ಕುಡಿಯೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಎಸ್, ಸೊ ಇಷ್ಟೆಲ್ಲ ಮಾಡೋದ್ರಿಂದನೇ ಟಾಪರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಟಾಪರ್ಸ್ಗೆ ಔಟ್ ಆಫ್ ಔಟ್ ಬರುತ್ತೆ. ಸೊ ಇವತ್ತಿಂದ ಪ್ರತಿದಿನ ಎಲ್ಲರೂ ಇದನ್ನು ಫಾಲೋ ಮಾಡಬೇಕು ಅಂತ ನಾನು
ಆ, ನನ್ನ ಕೋರಿಕೆ. ಓಕೆನಾ? ಎಸ್. ಸೊ ಕ್ವಿಕ್ ರೀಕ್ಯಾಪ್ ನಾನು ಏನೇನೆಲ್ಲ ಹೇಳಿದೆ ಇವಾಗ ಅಂತಂದರೆ, ಯೂಸ್ ಟೈಮ್ ವೈಸ್ಲಿ. ಓಕೆನಾ? ಸೊ ಸಮಯನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಸೊ ಯಾವ ಚಾಪ್ಟರ್ಗೆ ಎಷ್ಟು ಸಮಯ ಸ್ಪೆಂಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ ದಟ್ ಇಸ್ ಮೋರ್ ದೆನ್ ಇನಫ್. ಸೊ ಕೀವರ್ಡ್ಸ್ಗಳು ನೆನ್ಪಿಟ್ಕೊಳ್ಳಿ, ಸ್ವಂತ ವಾಕ್ಯದಲ್ಲಿ ಬರೀರಿ. ಇಡೀ ಸೆಂಟೆನ್ಸ್ನ ನೀವು ನೆನ್ಪಿಟ್ಕೋಬೇಕು ಅನ್ನೋದು ಏನೂ ಇಲ್ಲ. ಓಕೆನಾ? ನೆಕ್ಸ್ಟ್ ಮ್ಯಾಪ್, ನಕ್ಷೆ ಅಭ್ಯಾಸ ಮಾಡಿ. ಮ್ಯಾಪ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಿಮಗೆ ಗೊತ್ತು ಡೆಫಿನೆಟಾಗಿ 5 ಮಾರ್ಕ್ಸ್ ಬರುತ್ತೆ ಅಂತ ಅದರಿಂದ. ಹೌದಾ ಅಲ್ವಾ? ಸೊ ಅದು ಇಂಪಾರ್ಟೆಂಟ್. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ PYQPs. ಓಕೆ? ಸೊ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ನಮ್ಮ ಸೋಷಿಯಲ್ ಸೈನ್ಸಲ್ಲಿ. ಬಿಕಾಸ್ ಜಾಸ್ತಿ ಸತಿ ನಿಮಗೆ ರಿಪೀಟ್ ಆಗುವಂಥ ಸಾಧ್ಯತೆಗಳು PYQPಸಿಂದ ಇದೆ. ಹಿಂದಿನ ಪತ್ರಿಕೆಗಳು. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಸಮಯ ನಿರ್ವಹಣೆ ತುಂಬ 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 ಇಂಪಾರ್ಟೆಂಟ್ ಅಗ್ಯಾನ್. ಸೊ ಇಲ್ಲಿ ಹಾಕಿರೋದೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸೇ. ಸೊ ಎಸ್. ಸೊ ಅಗೇನ್ ವೇಟೇಜ್ನ ಪ್ರಕಾರ ಎಷ್ಟು ಟೈಮ್ ಕೊಡೋದು, ವೇಟೇಜ್ನ ಪ್ರಕಾರ ನಾನು ಯಾವುದನ್ನು ಫಸ್ಟ್ ಓದೋದು, ಎಷ್ಟು ಟೈಮ್ ಕೊಡೋದು, ಆ್ಯಂಡ್ ರಿವಿಷನ್ಗೆ ಟೈಮ್ ಇಟ್ಕೊಳ್ಳೋದು. ಸೊ ಇದೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಕೆಳಗಡೆ ಬರುತ್ತೆ. ಸುಮ್ಮನೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡೋದು, ಸುಮ್ಮನೆ ಪ್ರೆಷರ್ ತೊಗೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ಎಕ್ಸಾಮ್ ಹಾಲ್ಗೆ ಹೋಗಿ ಕೂತ್ಕೊಂಡಾಗ ಯಾವ ಆನ್ಸರ್ಸು ನೆನಪಾಗೋದಿಲ್ಲ. ಓಕೆ? ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀಟ್ ಪ್ರೆಸೆಂಟೇಷನ್. ಸೊ ಅಚ್ಚುಕಟ್ಟಾಗಿ ಪೇಪರ್ನ ಪ್ರೆಸೆಂಟ್ ಮಾಡೋದು, ಬರೆಯೋದು, ಅಂಡರ್ಲೈನ್ ಮಾಡೋದು, ಲೈನ್ಗಳು ಬಿಡೋದು, ಮಾರ್ಜಿನಲ್ಲೇ ನಂಬರ್ಗಳನ್ನು, ಮೇನ್ಸು ನಂಬರ್ಸು, ಕ್ವೆಶ್ಚನ್ ನಂಬರ್ಸ್ ಬರೆಯೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆ? ಆ್ಯಂಡ್ ಕನ್ಸಿಸ್ಟೆನ್ಸ್ ರಿವಿಷನ್. ರಿವಿಷನ್ ನಾನು ಆವಾಗಲಿಂದ ಹೇಳ್ಕೊಂಬಂದಿದ್ದೀನಿ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಬೇಡ. ಸೊ ರಿವಿಷನ್ ಇಸ್ ದ ಮೇನ್ ಕೀ. ಇಷ್ಟೆಲ್ಲ ಓದಿದ್ರೂ ಬಿಕಾಸ್ ಸೋಷಿಯಲಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇದೆ. ಹೌದಾ ಅಲ್ವಾ? ನೆನ್ಪಿಟ್ಕೊಳ್ಳೋದು ಜಾಸ್ತಿನೇ ಇದೆ. ಟಕ್ಕಂತ ಒಂದು ಸತಿ ಓದಿದ ತಕ್ಷಣ ಯಾರಿಗೂ ನೆನಪಿರೋದಿಲ್ಲ. ನಾನು ಕೊಟ್ಬಿಡ್ತೀನಿ, ಯಾರಿಗೂ ನೆನಪಿರೋದಿಲ್ಲ. ಸೊ ಅದನ್ನು ಇಟ್ಕೊಳ್ಳೋ ಥರ ಹೇಗೆ ಮಾಡೋದಪ್ಪ ಅಂತಂದರೆ ರಿವಿಷನ್. ಸೊ ರಿವಿಷನ್ ಪ್ಲೇಸ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್ ಮಕ್ಕಳೇ. ಓಕೆನಾ? ಎಸ್. ಸೊ ಇಷ್ಟೆಲ್ಲ ಮಾಡೋದ್ರಿಂದ ಟಾಪರ್ಸ್ ಆಗಿದ್ದಾರೆ, ಆ್ಯಂಡ್ ಅವ್ರಿಗೆ 100 ಔಟ್ ಆಫ್ 100 ಇನ್ ಸೋಷಿಯಲ್ ಬರ್ತಾ ಇದೆ. ಹೋಪ್ಫುಲಿ ನೀವು ಕೂಡ ಇವತ್ತಿಂದ ಈ ಟೈಮಿಂದ, ಈ ಕ್ಷಣದಿಂದ ಇದನ್ನು ಫಾಲೋ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಎಸ್. ಓಕೆನಾ ಮಕ್ಕಳೇ? ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಯೂಸ್ಫುಲ್ ನಿಮಗೆಲ್ಲ. ಆ್ಯಂಡ್ ಈ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್ ಬಾಯ್.